ಅಲ್ಲಡಿರೋದು ಚಳ್ಳಕೆರೆ ಚಿತ್ರದುರ್ಗ ಸ್ಟೇಟ್ ಹೈವೇ ಇದು. ನೆಕ್ಸ್ಟು ನಿಮ್ಗೆ ಅಟ್ಯಾಚ್ ಆಗಿ ಇಲ್ಲಿ 30 ಅಡಿ ರೋಡ್ ಹೋಗುತ್ತೆ. ಈ ರೋಡಿಂದ ನಾವು ಒಂದು 3-3.5 ಕಿಲೋಮೀಟ್ರ್ ಹೋಗಬೇಕು. 3.5 ಕಿಲೋಮೀಟ್ರ್ ಒಳಗಡೆ ಹೋದ ನಂತರ ನಮಗೆ 3 ಎಕರೆ ಜಮೀನು ಸಿಗುತ್ತೆ. ತುಂಬ ಅಂದವಾದಂಥ ಭೂಮಿ, ಒಳ್ಳೆ ವಾತಾವರಣ, ಕೆಂಪು ಭೂಮಿ, ಅದರಲ್ಲೂ ಜನರಲ್ ಪ್ರಾಪರ್ಟಿ. ಒಳ್ಳೆ ಒಂದು ನೆಗೋಷಿಯಬಲ್ ರೇಟಲ್ಲಿ ಮಾಡಿಕೊಡ್ತೀನಿ. 16 ಲಕ್ಷ ಹೇಳ್ತೀನಿ, ನಿಮಗೆ 15ಕ್ಕೆ ಫೈನಲ್ ಮಾಡಿಕೊಡ್ತೀನಿ. ಭಾಳ ಒಳ್ಳೆ ನೇಚರ್ ಬಿಡಿ, ತುಂಬ ಅನುಕೂಲ ಇದೆ. ಹತ್ತಿರದಲ್ಲಿ ಫಾರೆಸ್ಟ್ ಇದೆ, ಒಳ್ಳೆ ಪಕ್ಷಿಧಾಮಗಳು, ಇದರಲ್ಲೆಲ್ಲ ನೋಡೋವಂಥ ಒಂದು ನೇಚರು. ನೆಕ್ಸ್ಟು ನೀರಿನ ಕೊರತೆ ಇರಲ್ಲ, ಮತ್ತು ಸುತ್ತ ತಂತಿ ಬೇಲಿ ಮಾಡಿಸ್ಕೊಬೋದು. ರೋಡ್ ಅಟ್ಯಾಚ್ ಆಗಿದೆ ಭೂಮಿ, ಕೆಂಪು ಭೂಮಿ. ನಮಸ್ತೆ, ಎಲ್ಲರಿಗೂ ಬೆಳಗಿನ ವಂದನೆಗಳು. ನಿಮಗೆ ಇದು ನಕಾಶಾ ದಾರಿ. ಇಲ್ಲಿಂದ ಮೇನ್ ರೋಡ್ ನಿಮಗೆ ಓನ್ಲಿ ನಿಮಗೊಂದು 200 ಮೀಟ್ರ್ ಬೀಳುತ್ತೆ. ಮತ್ತು ಈ ಕಡೆ ಬಂದುಬಿಟ್ಟು ಚಿತ್ರದುರ್ಗ ಚಳ್ಳಕೆರೆ ಹೈವೇ ಬರುತ್ತೆ. ಇಲ್ಲಿಂದ ನಮಗೆ ಒಂದು 3 ಕಿಲೋಮೀಟರ್ಸ್ನಲ್ಲಿ ಇದಕ್ಕೆ ಅಟ್ಯಾಚ್ ಆಗಿ ರೋಡ್ ಅಟ್ಯಾಚ್ ಆಗಿ ಜಮೀನು ನೋಡಿ ಕಾಣಿಸ್ತಾ ಇರ್ಬೇಕು ನಿಮಗೆ ನೀಟಾಗೆ. ಒಳ್ಳೆ ತೊಗರಿ ಹಾಕಿದ್ದಾರೆ, ತುಂಬ ತೊಗರಿ ಒಳ್ಳೆ ಇಳುವರಿ ಬಂದಿದೆ, ಕಾಣ್ತಾ ಇರ್ಬೋದು ನಿಮಗೆ. ಈ ವರ್ಷದಲ್ಲಿ ರೈತರು ಎಲ್ಲ ತುಂಬ ಖುಷಿ ಪಡ್ತಾರೆ ಒಳ್ಳೆ ಇಳುವರಿ ತೊಗೊಂಡ್ಮೇಲೆ. ಭೂಮಿ ಮಾತ್ರ ಕೆಂಪು ಭೂಮಿ, ರೋಡ್ ಅಟ್ಯಾಚ್ ಆಗಿ ನಿಮಗೆ 3 ಎಕರೆ ಸಿಗುತ್ತೆ. ಇದು ನಾನು ವಿಡಿಯೋದಲ್ಲಿ ನಿಮಗೆ ರೇಟ್ ಸಮೇತನೂ ಹೇಳಿರ್ತೀನಿ ವೀಕ್ಷಕರಿಗೆ. ಇದು 17 ಲಕ್ಷ ಹೇಳ್ತೀನಿ, ಆದರೆ ನಾನು ನಿಮಗೆ ಒಂದು 15 ಲಕ್ಷದಲ್ಲಿ ಫೈನಲ್ ಮಾಡಿಕೊಡ್ತೀನಿ. ತುಂಬ ಅಂದವಾದಂಥ ಭೂಮಿ, ರೆಡ್ ಸಾಯಿಲು. ಇಲ್ಲಿ ಅಡಿಕೆ, ತೆಂಗು, ಬಾಳೆ, ಪಪ್ಪಾಯ ಮತ್ತು ಎಲ್ಲ ಥರ ಫ್ರೂಟ್ಸ್ಗಳು ಬೆಳಿಬೋದು. ಮತ್ತು ಹತ್ತಿರದಲ್ಲಿ ನಿಮಗೆಲ್ಲ ನೀರಾವರಿ ನೋಡಿ. ಈ ಕಡೆ ಟೀಕು, ಶ್ರೀಗಂಧ, ಬಾಳೆ, ತೆಂಗು, ಅಡಿಕೆ ಎಲ್ಲ ಮಾಡಿದ್ದಾರೆ. ಸುತ್ತಲೂ ನೀರಾವರಿ, ಹತ್ತಿರದಲ್ಲಿ 3 ಕೆರೆಗಳಿದ್ದಾವೆ. ಈ ಥರ ರೋಡ್ ಅಟ್ಯಾಚ್ ಆಗಿ ನಿಮಗೆ ಭೂಮಿ ಸಿಗುತ್ತೆ. ರೋಡ್ಗೆ ಯಾವುದೇ ಸಮಸ್ಯೆ ಇಲ್ಲ. ನಿಮಗೆ 15 ಅಡಿ ರೋಡ್ ಇದೆ, ನೀಟಾಗಿ ನಕಾಶೆ ದಾರಿ, ವೆಹಿಕಲ್ ಎಲ್ಲ ನೀಟಾಗಿ ಬರುತ್ತೆ. ಒಂದೇ ಸೈಡ್ ಭೂಮಿ ಇರೋದು ನೋಡಿ. ಪಕ್ಕದವರು ಸಮೇತ ಒಳ್ಳೆ ತೊಗರಿ ಹಾಕಿದ್ದಾರೆ. ಇಳುವರಿ ನೋಡಿ ನಾವು ಎಷ್ಟು ಚೆನ್ನಾಗಿದೆ. ಈ ಥರ ಇಳುವರಿ ಕಾಣೋದಕ್ಕೆ ಭಾಳ ಕಡಿಮೆ. ಯಾವುದೇ ಥರ ಇದಕ್ಕೆ ಔಷಧಿಗಳು ಮತ್ತೊಂದು ಏನೂ ಮಾಡಿಲ್ಲ. ಎಲ್ಲ ಆರ್ಗ್ಯಾನಿಕಲ್ಲಿ ಬೆಳೆದಿರೋಂಥ ಬೆಳೆಗಳಿದು. ಯಾರಾದರೂ ಇಂಥ ಒಂದು ಭೂಮಿಗೆ ಯಾರಾದರೂ ಬೈ ಮಾಡಬೇಕು ಅಂದ್ಕೊಂಡ್ರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಒಂದು ಒಳ್ಳೆ ರೇಟಲ್ಲಿ ಮಾಡಿಕೊಡ್ತಾ ಇದ್ದೀನಿ. ಇವತ್ತು ಒಂದು ಸೈಟ್ ತೊಗೊಂಡು ನಾವು ಒಂದು ಅಪಾರ್ಟ್ಮೆಂಟ್ ಕಟ್ಕೊಬೋದು. ಆದರೆ ಒಳ್ಳೆ ಭೂಮಿ ನೀವು ಪರ್ಚೇಸ್ ಮಾಡಿದರೆ ಭವಿಷ್ಯದಲ್ಲಿ ಅನ್ನದ ಕೊರತೆ ಎಲ್ಲರೂ ನೀಗಿಸ್ಬೋದು. ಅನ್ನ ಅನ್ನೋದು ತುಂಬ ಅಮೂಲ್ಯವಾದದ್ದು ಇವತ್ತು. ಯಾಕಂದರೆ ಇವತ್ತು 150 ಕೋಟಿ ಜನಸಂಖ್ಯೆ ಇರ್ಬೋದು. ಅದರಲ್ಲಿ ನಿಮಗೆ ಇಂಥ ಒಂದು ಭೂಮಿನ ಖರೀದಿ ಮಾಡೋದ್ರಿಂದ, ಅದರಲ್ಲೂ 3 ಎಕರೆ ಬಜೆಟ್ ಅಂದರೆ ನಿಮಗೆ ಒಳ್ಳೆ ರೇಟಲ್ಲಿ ಸಿಗುತ್ತೆ ಭೂಮಿ ನೋಡಿ. ಎಷ್ಟು ಚೆನ್ನಾಗಿದೆ. 3 ಎಕರೆ ಭೂಮಿ ನೀವು ಬೈ ಮಾಡಿಕೊಂಡ್ರೆ 3ರಿಂದ 3.5 ಎಕರೆ ಬೇಕಂದ್ರೂ ಕೊಡ್ತೀನಿ, ಇನ್ನೂ ಅರ್ಧ ಎಕರೆ. ರೋಡ್ ಅಟ್ಯಾಚ್ ಆಗಿದೆ, ರೋಡ್ಗೆ ಯಾವುದೇ ಸಮಸ್ಯೆ ಇಲ್ಲ. ಪೂರ್ವ ಪಶ್ಚಿಮ ಒಳ್ಳೆ ನಾರ್ತ್ ಫೇಸಲ್ಲಿ ಜಮೀನು ಇರೋದ್ರಿಂದ ವಾಸ್ತು ಪ್ರಕಾರವಾಗೂ ಸಹ ಚೆನ್ನಾಗಿರುತ್ತೆ. ಯಾರಾದರೂ ಇಷ್ಟಪಟ್ಟಂಥವರು ಈ ನನ್ನ ನಂಬರ್ಗೆ ಕಾಲ್ ಮಾಡಿ ಏನೇ ಮಾಹಿತಿ ಬೇಕಂದರೆ ಕೇಳಿ. ನಿಮಗೆ ನಾನು ಎಲ್ಲ ಥರ ಜವಾಬ್ದಾರಿ ತೊಗೊತೀನಿ. ತಂತಿ ಬೇಲಿ ಆಗಿರ್ಬೋದು, ಬೋರ್ ಆಗಿರ್ಬೋದು, ಮತ್ತೊಂದು ಯಾವುದೇ ಥರ ಲೇಬರ್ ಸಮಸ್ಯೆ ಆಗಿರ್ಬೋದು, ನಿಮಗೆಲ್ಲ ಥರ ನಾನು ಪ್ರೊವೈಡ್ ಮಾಡಿಕೊಡ್ತೀನಿ. ಈ ನನ್ನ ನಂಬರ್ಗೆ ನೀವು ಕಾಲ್ ಮಾಡಿ ಏನೇ ಇದ್ದರೂ ನೀವು ಬಂದುಬಿಟ್ಟು ನಮ್ಮನ್ನು ಮೀಟ್ ಮಾಡಿಬಿಟ್ಟು ಭೂಮಿ ನೋಡಿಕೊಂಡು ನೀವೊಂದು ಒಳ್ಳೆ ರೇಟಲ್ಲಿ ನೀವು ಬೈ ಮಾಡ್ಬೋದು. ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು.